ನಮ್ಮಮ್ಮ ಬರ್ಲಿಲ್ಲ ಅಂದ್ರೇನು? ನಮ್ಮ ಕುಟುಂಬಕ್ಕೆ ದೊಡ್ಡವರು ನಮ್ಮ ಅಪ್ಪ ಬಂದಿದ್ದಾರೆ, ನಾನು ಬಂದಿದ್ದೀನಿ. ಮತ್ತೇನು? ನಮ್ಮಮ್ಮನಿಗೆ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಬಂದಿಲ್ಲ. ಅಯ್ಯೋ, ಏನಳಿ ಅಂದ್ರೆ ಸ್ಕೂಲ್ಗೆ ಹೋಗೋ ಹುಡುಗನ್ನ ಯಾಕೋ ನಿನ್ನೆ ಸ್ಕೂಲಿಗೆ ಬರ್ಲಿಲ್ಲ ಅಂದ್ರೆ ನಮ್ಮಮ್ಮಂಗ್ ಹುಷಾರಿರ್ಲಿಲ್ಲ ಮೇಡಮ್, ಅದಕ್ಕೆ ಬರಕ್ ಆಗ್ಲಿಲ್ಲ ಅಂತಾರಲ್ಲ, ಆ ತರ ನಮ್ಮಮ್ಮಂಗ್ ಹುಷಾರಿಲ್ಲ ಅಂತ ಹೇಳ್ತಾ ಇದೀರಲ್ಲ. ಸರಿ ಬಿಡಿ, ಅವ್ರಿಗೆ ಇಲ್ಲಿ ಬರಕ್ ಇಷ್ಟ ಇಲ್ಲ, ಅದಕ್ಕೆ ಬರ್ಲಿಲ್ಲ. ಅದಕ್ಕೇನ್ ಇವಾಗ? ಏನಳಿ ಅಂದ್ರೆ ಈ ರೀತಿ ಮಾತಾಡ್ತಾ ಇದೀರಾ? ಮದುವೆ ಅನ್ನೋದು ಸಾಮಾನ್ಯದ ವಿಷಯ ಅಲ್ಲ. ಆಯುಸ್ ಪೂರ್ತಿ ಸಂಬಂಧ ಗಟ್ಟಿಯಾಗಿರ್ಬೇಕು. ಆವಾಗ ಏನೇನೋ ನಡೆದು ಹೋಯ್ತು, ಅದಕ್ಕೆ ಒಳ್ಳೇದಕ್ಕೆ ಕೆಟ್ಟದ್ದಕ್ಕೆ ನಾವ್ ಯಾರೂ ಬರಕ್ಕಾಗ್ಲಿಲ್ಲ. ಹಾಗಂತ ಜೀವನ ಪರ್ಯಂತ ಹಾಗೆ ಇರಕ್ಕಾಗತ್ತಾ? ಮಗನ್ ಮದ್ವೆ ಆದ್ಮೇಲಾದ್ರೂ ಬೀಗ್ರ ಮನೆಗೆ ಬಂದು ಹೋಗಿ ಮಾಡ್ಬೇಕು ಅಂತ ನನಗೂ ಆಸೆ ಇರಲ್ವಾ? ಅದಕ್ಕೆ ಹಳೇದನ್ನೆಲ್ಲ ಮರ್ತು ಎಲ್ರೂ ಒಂದಾಗ್ಬೇಕು, ಒಟ್ಟಿಗೆ ಕೂತ್ಕೊಂಡು ಮಾತುಕತೆ ಆಡ್ಬೇಕು. ಆಗ್ಲೇ ತಾನೇ ಎಲ್ಲ ಸರಿ ಹೋಗೋದು. ಅದನ್ ಬಿಟ್ಟು ಬೀಗ್ತಿ ಅಮ್ಮ ಹಳೇ ದ್ವೇಷನೇ ಸಾಧಿಸ್ತಾ ಇದ್ರೆ ಹೇಗಾಗತ್ತೆ ಹೇಳಿ? ನೋಡಿ ಬೀಗ್ರೆ, ನೀವ್ ಹೇಳ್ತಿರೋದು ಸರಿನೇ, ಆದ್ರೆ ಈ ವಿಷಯದಲ್ಲಿ ಪಾರ್ವತಿನ ಸಮಾಧಾನ ಮಾಡೋದಕ್ಕೆ ನನ್ನ ಕೈಯಿಂದ ಆಗ್ಲಿಲ್ಲ. ಕಾರಣ ಅವಳಿಗೆ ನಿಮ್ಮೇಲಿರೋ ಕೋಪಕ್ಕಿಂತ ಮಗಳು ಈ ರೀತಿ ಅವಮಾನ ಮಾಡ್ಬಿಟ್ಲಲ್ಲ ಅನ್ನೋ ಕೋಪದಿಂದ ಅವಳು ಇಲ್ಲಿಗೆ ಬರ್ಲಿಲ್ಲ. ಅರ್ಥ ಆಗತ್ತೆ ಬೀಗ್ರೆ. ಇದೇ ಜಯಂತಿ ನನಗ್ ಗೊತ್ತಿಲ್ಲದೆ ನಿಮ್ ಮಗನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಂಡು ಹೋದಾಗ ನಾನು ಹೀಗೆ ಹೇಳಿದ್ದೆ, ಇವಳು ನನ್ ಮಗಳೇ ಅಲ್ಲ ಅಂತ. ಹಾಗೆ ಸುಮ್ನೆ ಬಿಟ್ಬಿಟ್ನಾ? ಆಮೇಲೆ ಮಗಳೂನ ಪ್ರೀತಿಲಿ ನಾನೇ ಮನೆಗ್ ಬರ್ಲಿಲ್ವಾ? ಆಮೇಲೆ ಇದೇ ನನ್ನ ಅಳಿಯಂದ್ರು ಎಷ್ಟೋ ಸಲಿ ನನ್ ಕತ್ ಹಿಡಿದು ಆಚೆ ತಳ್ಳಿದ್ದಾರೆ. ಆದ್ರೂ ನನ್ ಮತ್ತೆ ಮತ್ತೆ ನಿಮ್ ಮನೆಗ್ ಬಂದೆ. ಯಾಕೆ ಹೇಳಿ? ನನ್ ಮಗಳ ಮೇಲಿದ್ದಿದ್ ಪ್ರೀತಿಯಿಂದ. ಅದೇ ತಾನೇ ಹೆತ್ತೋರಿಗೆ ಬೇಕಾಗಿರೋದು. ನನ್ನ ಮಗಳ ಮೇಲೆ ನಾನ್ ಹೇಗ್ ಪ್ರೀತಿ ಇಟ್ಟಿದ್ದೀನೋ ಹಾಗೆ ಬೀಗ್ತಿ ಅಮ್ಮನೂ ನಿಮ್ ಮಗಳ ಮೇಲೆ ಪ್ರೀತಿ ಇಟ್ಟಿದಾರ ತಾನೆ. ಈಗ ನೀವೇನ್ ಹೇಳ್ತೀರಾ? ನಾನ್ ಹೇಳೋದಿಕ್ಕೆ ಏನಿರತ್ತೆ ಅಳಿ ಅಂದ್ರೆ, ನನ್ ಮಗಳನ್ನ ಕೊಟ್ಟಿರೋ ಮನೆಯಿಂದ ಸೊಸೆ ತರೋದು ಒಳ್ಳೆ ವಿಷಯನೇ, ಅದಕ್ಕೆ ನನ್ ಸಂಪೂರ್ಣ ಒಪ್ಪಿಗೆ ಇದೆ. ಆದ್ರೆ ಈ ಮಾತುಕತೆ ನಡಿಬೇಕು ಅಂದ್ರೆ ಬೀಗ್ತಿ ಅಮ್ಮ ಬಂದ್ ಕೂತ್ಕೋಬೇಕು. ಮಗಳಿಗೋಸ್ಕರ ಅವರೇ ಹಠ ಬಿಡದೆ ಹೋದ್ರೆ ನನ್ನ ಮಗನ್ಗೋಸ್ಕರ ನಾನ್ ಯಾಕೆ ಹಠ ಬಿಡ್ಲಿ ಹೇಳಿ? ಇನ್ನೂ ಹೇಳ್ಬೇಕು ಅಂದ್ರೆ ಅವರಿಂದ ಜೈಲಿಗೆ ಹೋದವಳು ನಾನು. ನ್ಯಾಯವಾಗಿ ನೋಡಿದ್ರೆ ನಾನೇ ಹಠ ಮಾಡ್ಬೇಕು. ಆದ್ರೆ ಅವ್ರು ಹಠ ಮಾಡ್ತಾ ಇದಾರಲ್ಲ, ಅವ್ರು ಬಂದ್ರೆ ಈ ಮದ್ವೆ ಬಗ್ಗೆ ಮಾತುಕತೆ, ಇಲ್ಲ ಅಂದ್ರೆ ನೀವು ಬೇರೆ ಗಂಡ ನೋಡ್ಕೊಳ್ಳಿ. ಏನ್ ತುಂಬಾ ಸುಲಭವಾಗಿ ಮಾತಾಡ್ತಿದ್ದೀಯಾ? ಸುಮ್ನೆ ಇರು ಅಂತ ಹೇಳ್ತಿದ್ದೀನಲ್ಲೋ. ಇವ್ರ ನಿರ್ಧಾರನ ಹೇಳಿದ್ದಾರೆ. ಇನ್ನು ಇವ್ರ ಹತ್ರ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲಪ್ಪ. ಬಾ ಹೋಗೋಣ. ಬಾ ಹೋಗೋಣ ಅಂದ್ರೆ ಹೇಗಪ್ಪ? ಹೇಳ್ತಿದ್ದೀನಲ್ಲ, ಬಾ ಬಾ ಹೋಗೋಣ. ಹೋಗೆ ಪರವಾಗಿಲ್ಲಮ್ಮ, ಸೂಪರ್ ಆಗಿ ಫಿಟ್ಟಿಂಗ್ ಇಟ್ಟಿದೀಯಾ. ಆ ಅಮ್ಮ ಬರದೆ ಎಲ್ಲಿ ನೀನ್ ಮದುವೆ ಮಾತು ಮುಗಿಸ್ಬಿಡ್ತೀವಿ ಅಂತ ನಾನು ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು. ಸೂಪರ್ ಅಮ್ಮ. ಅದ್ ಹೇಗೋ ನಾನು ಅವಳಿಲ್ದೆ ಮಾತುಕತೆ ಮುಗಿಸ್ತೀನಿ. ಇದು ನನ್ನ ಎಷ್ಟು ವರ್ಷದ ಕನಸು ಗೊತ್ತಾ? ಆ ಪಾರ್ವತಿ ನನ್ನ ಮನೆಗೆ ಬರ್ಬೇಕು, ನನ್ನ ಹತ್ರ ಬೇಡ್ಕೋಬೇಕು, ಅವಳ ಮಗಳ ಪರಿಸ್ಥಿತಿನ ನೋಡಿ ವಿಲ 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 ಅಂತ ಒದ್ದಾಡ್ಬೇಕು. ಅದನ್ನ ನಾನು ಕಣ್ತುಂಬ ನೋಡಿ ಸಂತೋಷ ಪಡ್ಬೇಕು. ಆಮೇಲೆನೆ ಮದುವೆ ಮಾತುಕತೆ ಎಲ್ಲ. ಅದಕ್ಕೆ ತಾನೇ ಈ ರೀತಿ ಫಿಟ್ಟಿಂಗ್ ಇಟ್ಟಿರೋದು. ಹೇಗೆ? ಸೂಪರ್. ಬರ್ತಾಳೆ, ಖಂಡಿತ ಬರ್ತಾಳೆ. ಬಂದು ನನ್ನ ಕಾಲಿಗೆ ಬಿದ್ದು ಬೇಡ್ಕೋತಾಳೆ. ಇದು ನಡೆಯುತ್ತೆ, ನೋಡ್ತಾ ಇರು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಮ್ಯಾಮ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಮತ್ತೆ ನೀವು ಈ ಆಫೀಸಿಗೆ ಬಂದಿದ್ದು ತುಂಬ ಸಂತೋಷ ಆಗ್ತಾ ಇದೆ. ನಾವು ನಿಮ್ಮನ್ನ ನೆನೆಸ್ಕೊಂಡು ತುಂಬ ದುಃಖ ಪಡ್ತಾ ಇದ್ವಿ. ಹೇಗೋ ತಾವು ಮತ್ತೆ ಈ ಆಫೀಸಿಗೆ ಬಂದ್ರಲ್ಲ. ಮೇಡಮ್, ನಾನೊಂದು ಮಾತು ಹೇಳಿದ್ರೆ ನೀವು ತಪ್ಪು ತಿಳ್ಕೊಳ್ಳೋದಿಲ್ವಾ? ಇಲ್ಲ, ಹೇಳಿ. ಜಗತ್ತಲ್ಲಿ ಯಾವ ಪೋಸ್ಟ್ಗಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಆದ್ರೆ ಹೆಂಡತಿ ಪೋಸ್ಟ್ಗೆ ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡಕ್ಕಾಗಲ್ಲ ಮೇಡಮ್.
ಏನ್ ಹೇಳ್ತಿದ್ದೀರಾ? ನೀವು ಸರ್ ದೂರ ಆದಾಗ ಪಿ ಎ ಆಗಿ ಬಂದ ಶಾಲಿನಿ ಸರ್ನ ಕೈಲಿ ಹಾಕೊಂಡು ನಿಮ್ ಸ್ಥಾನಕ್ಕೆ ಬರ್ತಾಳೆ ಅಂತ ನಾವೆಲ್ಲ ತುಂಬಾ ಹೆದರ್ಕೊಂಡಿದ್ವಿ. ಸದ್ಯ ನೀವು ಮತ್ತೆ ಬಂದ್ರಿ. ನಿಮ್ ಬಾಳನ್ನ ಕಾಪಾಡ್ಕೊಳ್ಳೋದು ನಿಮ್ ಕೈಲೇ ಇದೆ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಡಿಯರ್ ಸ್ಟಾಫ್ಸ್, ನಿಮಗೆಲ್ಲ ಒಂದು ಮುಖ್ಯವಾದ ಇನ್ಫಾರ್ಮೇಶನ್. ಒಂದು ಸಣ್ಣ ಭಿನ್ನಾಭಿಪ್ರಾಯದಿಂದ ನಾನು ಕಾವ್ಯ ಸ್ವಲ್ಪ ದಿನ ದೂರ ಆಗಿದ್ವಿ. ನೌ ಶಿ ಈಸ್ ಬ್ಯಾಕ್ ವಿತ್ ಮೀ ಇನ್ ದಿಸ್ ಆಫೀಸ್. ಫ್ರಮ್ ಟುಡೇ ಶಿ ವಿಲ್ ಬಿ ದ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದಿಸ್ ಕಂಪನಿ. ಮೊದಲು ನೀವೆಲ್ಲ ಹೇಗೆ ಗೌರವ ಕೊಡ್ತಿದ್ರೋ ಇನ್ನು ಮುಂದೇನು ಅದೇ ರೀತಿ ಗೌರವ ಕೊಡಬೇಕು. ಲೆಟ್ಸ್ ಗಿವ್ ಹರ್ ಅ ಬಿಗ್ ಹ್ಯಾಂಡ್. ಸೆಕ್ಯೂರಿಟಿ, ಇವ್ರನ್ನ ಆಚೆ ಕಳಿಸೋ. ಥ್ಯಾಂಕ್ ಯು. Okay. Thank you very much. Kavya, I will see you inside. Okay? ಥ್ಯಾಂಕ್ಸ್. ಹೋಗಿ Kavya, are you happy now? ಎಸ್. That's good. What's today's program? ಗೊತ್ತಿಲ್ಲ. Okay, no problem. Why don't you sit? Come on, sit. Shalini, come to my cabin with today's schedule. Okay. May I come in, sir? Yes, come in. ಇವತ್ತೇನಾಯ್ತು ಶಾಲು? ನಾನು ಬರೋಕ್ ಮುಂಚೆ ಪ್ರೋಗ್ರಾಮ್ ಲಿಸ್ಟ್ ಎಲ್ಲ ರೆಡಿ ಮಾಡಿ ನನ್ನ ಟೇಬಲ್ ಮೇಲೆ ಇಡ್ತಿದ್ರಿ. ಈಗ ನನ್ನ ಕರೆದ ಮೇಲೆ ಬರ್ತಿದ್ರ. ಯಾಕೆ, ಏನಾಯ್ತು? ಓಹೋ, ಕಾವ್ಯ ಬಂದಿದ್ದಾರೆ, ಇನ್ಮೇಲೆ ಶೆಡ್ಯೂಲ್ನೆಲ್ಲ ಅವರೇ ನೋಡ್ಕೋತಾರಂತನಾ? ನೋ, ಕಾವ್ಯ ಬಂದ್ರು ಕೂಡ ಆಸ್ ಯೂಶುವಲ್ ನಿಮ್ಮ ಕೆಲಸನ ನೀವೇ ನೋಡ್ಕೋಬೇಕು. ಓಕೆ, ವಾಟ್ಸ್ ಟುಡೇಸ್ ಪ್ರೋಗ್ರಾಮ್? ವಾಟ್ ಇಸ್ ದಿಸ್? ನನ್ನ ರಾಜೀನಾಮೆ ಪತ್ರ. ವೈ? ವಾಟ್ ಹ್ಯಾಪನ್? ನಾನು ನಿಮ್ಮ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿ ನನ್ನ ಕರ್ತವ್ಯ ಮಾಡ್ತಿದ್ದೆ. ನೀವು ಕೂಡ ಒಳ್ಳೆ ಫ್ರೆಂಡ್ ಆಗಿ ನನ್ನ ಟ್ರೀಟ್ ಮಾಡ್ತಿದ್ರಿ. ಆದರೆ ಯಾವ ತಪ್ಪು ಮಾಡದೇ ಇರೋ ನಮ್ಮ ಬಗ್ಗೆ ಮೀಡಿಯಾದವರು ತಪ್ಪಾಗಿ ಬರೆದ್ರು. ನಾನು ಗ್ಲಾಮರ್ ಆಗಿರೋದಕ್ಕೆ ಇದು ಕಾರಣ. ಆದರೆ ನಾನೇನು ಮಾಡೋಕ್ಕಾಗುತ್ತೆ ಸರ್? ಅದು ನನ್ನ ತಪ್ಪಲ್ವಲ್ಲ, ನಾನು ಸೃಷ್ಟಿ ಮಾಡಿದ ದೇವ್ರ ತಪ್ಪು. ಗ್ಲಾಮರ್ ಆಗಿರೋ ಹೆಣ್ಮಕ್ಳು ಗಂಡಸರನ್ನ ಬುಟ್ಟಿಗೆ ಹಾಕೋತಾರೆ ಅಂತ ತಿಳ್ಕೊಂಡಿರೋದು ಜಗತ್ತಿನ ತಪ್ಪು. ಆದರೆ ನಾನು ಪರಿಶುದ್ಧವಾಗಿದ್ದೀನಿ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಮೇಡಮ್ ಇಲ್ಲದೇ ಇದ್ದಿದ್ದರಿಂದ ನೀವು ನನ್ನ ಅಪಾಯಿಂಟ್ ಮಾಡಿದ್ರಿ. ಈಗ ಮೇಡಮ್ ಬಂದಾಯ್ತಲ್ಲ, ಇನ್ಮೇಲೆ ನಾನೇನು? ಶಾಲು, ನೀವು ತುಂಬಾ ಅವಸರ ಪಡ್ತಿದ್ದೀರಿ. ಇಲ್ಲ ಸರ್, ಇಷ್ಟರ ಮೇಲೂ ನಾವಿಬ್ರು ಒಂದೇ ಕಡೆ ಕೆಲಸ ಮಾಡಿದ್ರೆ ಏನೇನೋ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. No, Shalu. You have mistaken. Kavya is a very broad-minded girl. ಕಾವ್ಯ, ನೀನು ನಡೆದಿದ್ನೆಲ್ಲ ಮರೆತು ಸ್ಪೋರ್ಟಿವ್ ಆಗಿ ತಗೊಳ್ತೀಯಲ್ಲ. ಸಾರಿ ಸರ್, ಎಷ್ಟೇ ಬ್ರಾಡ್ ಮೈಂಡೆಡ್ ಇದ್ರೂ ಈ ವಿಷಯದಲ್ಲಿ ಒಂದು ಹೆಣ್ಣಿನ ಮನಸ್ಸೇನನ್ನೋದು ನನಗೆ ಗೊತ್ತು. ಯಾಕಂದರೆ ನಾನು ಒಂದು ಹೆಣ್ಣು ತಾನೆ. ನಾನಿನ್ನು ಹೊರಡ್ತೀನಿ. ಹಾಗೂ ನಿಮಗೆ ಈ ಪೋಸ್ಟ್ ಅವಶ್ಯಕತೆ ಇದ್ದರೆ ಯಾವುದಾದ್ರೂ ಮೇಲ್ ಸ್ಟಾಫ್ನ ಅಪಾಯಿಂಟ್ ಮಾಡಿ, ಅದೇ ನಿಮಗೆ ಒಳ್ಳೆಯದಾಗುತ್ತೆ. ಶಾಲು ವೇಟ್, ಲಿಸನ್. ಸಾರಿ ಸರ್, ಮೊದಲನೇ ಸಲ ನಿಮ್ಮ ಮಾತು ಕೇಳದೆ ಹೋಗ್ತಾ ಇದ್ದೀನಿ. ನಿಮ್ಮಿಂದ ನಾನು ಪಾಪ್ಯುಲರ್ ಆಗೋದೆ.
ಇಲ್ಲಿದ್ರೆ ನನಗೂ ನೆಮ್ಮದಿ ಇರಲ್ಲ. ಇನ್ನು ಮುಂದೆ ನಾನು ಮುಂಬೈಗೆ ಹೋಗಿ ಅಲ್ಲೇ ಇರೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಬಾಯ್ ಸರ್. ಶಾಲು, ಲಿಸನ್ ಟು ಮೀ. ಶಾಲು, ವೇಟ್. ವಾಟ್ಸ್ ರಾಂಗ್ ವಿತ್ ದಿಸ್ ಗರ್ಲ್? ಯಾಕೆ ಇವಳು ರಿಸೈನ್ ಮಾಡ್ತಿದ್ದಾಳೆ? ಇವ್ರನ್ನ ರೆಕಮೆಂಡ್ ಮಾಡಿದ್ದು ರಾಮ್. ಅವ್ರನ್ನ ವಿಚಾರಿಸಿದ್ರೆ ಗೊತ್ತಾಗ್ಬೋದೇನು. ಹೇಳಿ ಸರ್. ರಾಮ್ ಬರ್ಲಿಲ್ವಾ? ಇನ್ನೂ ಬಂದಿಲ್ಲ ಸರ್. ಯಾಕೆ ಇನ್ನೂ ಬಂದಿಲ್ಲ? ಇನ್ಫಾರ್ಮ್ ಮಾಡಿದಾರಾ? ಇಲ್ಲ ಸರ್, ನಾನು ಕೂಡ ಅವ್ರ ಮೊಬೈಲ್ಗೆ ಟ್ರೈ ಮಾಡಿದೆ, ಸ್ವಿಚ್ ಆಫ್ ಆಗಿದೆ ಸರ್. ಸ್ವಿಚ್ ಆಫ್. ಓಕೆ, ಅವ್ರು ಬಂದ ತಕ್ಷಣ ಕಾಲ್ ಮಾಡಕ್ಕೆ ಹೇಳಿ. ಓಕೆ ಸರ್. ಥ್ಯಾಂಕ್ ಯು. ಕಾವ್ಯ, ನಾನು ಸ್ವಲ್ಪ ಗೋಡೌನ್ ಹತ್ರ ಹೋಗಿ ಬರ್ತೀನಿ. ಇವತ್ತಿನ ಪ್ರೋಗ್ರಾಮ್ಸ್ ಏನಿದೆಯೋ ಅದನ್ನ ಚೆಕ್ ಮಾಡಿಡು. ವಾಟ್ ಎವರ್ ಇಟ್ ಇಸ್, ಯು ಹ್ಯಾವ್ ಟು ಡೂ ಇಟ್. ಓಕೆ, ಬಾಯ್. ಯಾವಳಿಗೋಸ್ಕರ ಯಾರ್ದೋ ಮನೆ ಹೊಸ ತುಳಿಯೋದಕ್ಕೆ ನನಗಿಷ್ಟ ಇಲ್ಲ. ನನ್ನ ಕರಿಬೇಡಿ. ಆ ಕೆಟ್ಟ ಹೆಂಗಸು ಜೊತೆ ಸಂಬಂಧ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ನೋಡು ಪಾರ್ವತಿ, ನಿನ್ನ ಕೋಪ ತಾಪ ಎಲ್ಲ ನನಗೂ ಅರ್ಥ ಆಗುತ್ತೆ. ಅದಕ್ಕೆ ನಾನು ವಿನೋದ ಅವ್ರ ಮನೆಗೆ ಹೋಗುವಾಗ ನಿನ್ನನ್ನ ಬಾ ಅಂತ ಒತ್ತಾಯ ಮಾಡಲಿಲ್ಲ. ಅದಕ್ಕೆ ಆಯಮ್ಮ ನೀನು ಬಂದ ಮೇಲೇನೆ ಮಾತಾಡೋದು ಅಂತ ಹೇಳಿದ್ದಾರೆ. ನೀನ್ ಬರೋದಿಲ್ಲ ಅಂತ ಹೇಳೋದು ಸ್ವಲ್ಪನೂ ಸರಿ ಇಲ್ಲ ಪಾರ್ವತಿ. ಹೌದು ರೀ, ಸರಿ ಇಲ್ಲ. ಇವಳು ಜನ್ಮ ಕೊಟ್ವಲ್ಲ, ಅದು ಸರಿ ಇಲ್ಲ. ಇವಳೊಬ್ಳು ಸರಿ ಇದ್ದಿದ್ರೆ ನಮ್ಗಿಂತ ಪರಿಸ್ಥಿತಿ ಬರ್ತಿತ್ತ? ಇವಳು ನೋಡಿದ್ರೆ ನನಗೆ ರಕ್ತ ಕುದಿಯುತ್ತೆ. ಅಪ್ಪ, ಆ ಹೆಂಗ್ಸು ನಮ್ಮಮ್ಮನ್ನ ಮದುವೆ ವಿಷಯ ಮಾತಾಡಕ್ಕೆ ಕರಿತಾ ಇಲ್ಲ, ಅವಮಾನ ಮಾಡಕ್ ಕರಿತಾ ಇದ್ದಾಳೆ. ನೀವು ಒತ್ತಾಯ ಮಾಡ್ಬೇಡಿಪ್ಪ, ಬಿಟ್ಬಿಡಿ. ಅಮ್ಮ ಅಲ್ಲಿಗೆ ಬಂದು ಅವಮಾನ ಆಗ್ಬೇಕಾ? ಈಗ ನಮಗೆ ಅವಮಾನ ಆದ್ರೂ ಸರಿ, ತಾಳ್ಮೆಯಿಂದ ನಾವು ಅಲ್ಲಿಗೆ ಹೋಗ್ಲೇಬೇಕು. ನಾವ್ ಯಾಕ್ರಿ ತಾಳ್ಮೆಯಿಂದ ಹೋಗ್ಬೇಕು? ನಾವ್ ಏನ್ ತಪ್ಪು ಮಾಡಿದೀವಿ? ಇಂಥ ಮಗಳಿಗೆ ಜನ್ಮ ಕೊಟ್ಟಿದ್ದೀವಲ್ಲ, ಅವಳು ಬಾಳು ಚೆನ್ನಾಗಿರ್ಬೇಕು ಅಂದ್ರೆ ನಾವು ತಾಳ್ಮೆಯಿಂದ ಅಲ್ಲಿಗೆ ಹೋಗ್ಲೇಬೇಕು. ನೋಡಿ, ನಿಮ್ಗೆ ಅವತ್ತೇ ಹೇಳಿದ್ದೀನಿ, ಇವಳು ನನ್ನ ಮಗಳಲ್ಲ, ಇವಳು ನನ್ನ ಮೊಟ್ಟೆಲಿ ಹುಟ್ಟಿಲ್ಲ, ನಾನು ಇವಳಿಗೆ ಅಮ್ಮ ಅಲ್ಲ. ಬಾಮ್ಮ ಕಾವ್ಯ. ಇದೇ ನಮ್ಮ ಕಾವ್ಯ. ಎಷ್ಟು ಹೊತ್ನಲ್ಲಿ? ಏನೂ ಇಲ್ಲ ಅಪ್ಪ, ಬೆಳಗ್ಗೆಯಿಂದ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲಿಲ್ಲ. ನಮ್ಮ ಪ್ರಿಯ ವಿಷಯ ಏನಾಯ್ತೋ ಏನೋ ಅನ್ನೋ ಟೆನ್ಷನ್, ಅದಕ್ಕೆ ಬಂದೆ. ಅಪ್ಪ, ನೀವಲ್ಲಿಗೆ ಹೋಗಿದ್ರಾ? ಏನಾಯ್ತು? ನಾನು ನಿಮ್ಮಣ್ಣ ಹೋಗಿದ್ವಮ್ಮ. ಆದ್ರೆ ಆಯಮ್ಮ ನಿಮ್ಮಮ್ಮ ಬಂದ್ರೆ ಮಾತ್ರ ಮದುವೆ ವಿಷಯ ಮಾತಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ನಿಮ್ಮಮ್ಮ ಅಲ್ಲಿಗೆ ನಾನು ಬರೋದಿಲ್ಲ ಅಂತ ಹಠ ಮಾಡ್ಕೊಂಡು ಕೂತಿದ್ದಾಳೆ. ಏನಮ್ಮ ನೀನು, ಯಾಕೆ ಹೀಗೆಲ್ಲ ಹಠ ಮಾಡ್ತಿದ್ಯಾ? ನಮ್ ಪ್ರಿಯಾ ಹೊಟ್ಟೆಲಿ ಮಗು ಬೆಳೀತಾ ಇದೆ. ನಿನ್ ಹಠದಿಂದ ಆ ಮಗು ಅಪ್ಪನ ಹೆಸರೇ ಗೊತ್ತಿಲ್ಲದೆ ಬೆಳಿಬೇಕಾ? ನಮ್ ಕುಟುಂಬದ ಗೌರವ ಹಾಳಾಗ್ಬೇಕಾ? ನೀನೇ ಹೇಳು. ಏ, ಹಾಳಾಗಕ್ಕೆ ಏನ್ ಉಳಿದಿದೆ ಹೇಳು? ಎಲ್ಲ ಮೀರೋಗಿದೆಯಲ್ಲ, ಇನ್ನೇನಾಗ್ಬೇಕು ಹೇಳು? ಮಾವ, ಅತ್ತೆಗೆ ಟೆನ್ಷನ್ ಆಗೋ ರೀತಿ ಏನು ಮಾತಾಡ್ಬೇಡಿ ಮಾವ. ನೀವು ಅಲ್ಲಿದ್ರಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಏನೂ ಮಾತಾಡ್ಲಿಲ್ಲ. ಬೇಕಾದ್ರೆ ನಾನು ನಮ್ಮಮ್ಮನ ಹತ್ರ ಜಗಳ ಮಾಡಿ ಈ ಮದ್ವೆಗೆ ಒಪ್ಪಿಸ್ತೀನಿ ಮಾವ. ಏಯ್, ಏನೇ ನಾಟಕ ಆಡ್ತಿದ್ಯಾ? ಹೀಗೆಲ್ಲ ಡ್ರಾಮಾ ಮಾಡಿ ನೀನ್ ಮಾಡೋ ತಪ್ಪೆಲ್ಲ ಮುಚ್ಚಿಟ್ಟು ಒಳ್ಳೆ ಹೆಸರು ತಗೋಬೇಕು ಅಂತಿದ್ಯಾ? ಹೇಯ್, ಸಾಕು ಸುಮ್ಮನಿರೋ. ಯಾವಾಗ್ಲೂ ಅವಳ ಮೇಲೆ ರೇಗ್ತಾ ಇರಬೇಡ. ನೋಡಮ್ಮ ಜಯಂತಿ, ಅದು ಸರಿ ಬರೋದಿಲ್ಲಮ್ಮ. ನೀನು ಮಾತ್ರ ಅಲ್ಲ, ಆ ದೇವರೇ ಬಂದರೂ ಕೂಡ ನಿಮ್ಮಮ್ಮ ಒಪ್ಕೊಳ್ಳೋದಿಲ್ಲ. ಅವ್ರ ಉದ್ದೇಶ ಇರೋದು ಪಾರ್ವತಿ ಹೋಗಿ ಅವ್ರ ಮುಂದೆ ನಿಂತ್ಕೊಳ್ಬೇಕು ಅನ್ನೋದು. ಅದು ಈ ಜನ್ಮದಲ್ಲಿ ನಡೆಯೋದಿಲ್ಲ. ನೋಡ್ದ್ಯಾ, ನಾವೆಷ್ಟೇ ತಡ ಮಾಡಿದ್ರು ಅವಳು ಹೊಟ್ಟೆಯಲ್ಲಿರೋ ಮಗು ತಡ ಮಾಡೋದಿಲ್ಲ. ಇದಕ್ಕೇನು ಹೇಳ್ತೀಯ ಹೇಳು? ನಾನೇನ್ ಹೇಳಿ, ನಾನೇನ್ ಮಾಡ್ಲಿ? ನಮ್ಗಿಷ್ಟೊಂದು ಅವಮಾನ ಆಗೋದಕ್ಕೆ ಕಾರಣ ಯಾರು? ಈ ಪಾಪಿ ತಾನೆ. ಇವಳು ನನ್ನ ಹೊಟ್ಟೆಲಿದ್ದಾಗ ಡಾಕ್ಟರ್ ಏನಂತ ಹೇಳಿದ್ರು? ಈ ಮಗು ನಿಮ್ಮ ಹೊಟ್ಟೆಲಿದ್ರೆ ನಿಮ್ ಜೀವಕ್ಕೆ ಅಪಾಯ, ನಮ್ಮ ಮಗುನ ತೆಗೆದು ಬಿಡೋಣ ಅಂತ ಹೇಳಿದ್ರು. ಆಗ
ಆಗ ನಾನು ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನನ್ನ ಮಗುನ ಉಳಿಸ್ಕೊಡಿ ಅಂತ ಬೇಡ್ಕೊಂಡೆ. ನಾನು ಇವಳಿಗೆ ಜನ್ಮ ಕೊಟ್ಟೆ. ಆದ್ರೆ ಇವತ್ತು ನನ್ನ ಜೀ ಸಹಿತ ಇವಳು ನನ್ನ ಸಾಯಿಸ್ಬಿಟ್ಲಲ್ರಿ, ನನ್ನ ಸಾಯಿಸ್ಬಿಟ್ಲು.